ಹರೇ ಕೃಷ್ಣ. ಶ್ರೀಮದ್ ಭಾಗವತದ ಪ್ರಕಾರ ಭಗವಂತ ಮಹಾವಿಷ್ಣು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋದು ತನ್ನ ಉಸಿರಾಟದಿಂದ. ಅವನು ಉಸಿರನ್ನು ಹೊರಹಾಕಿದಾಗ ಎಲ್ಲ ಬ್ರಹ್ಮಾಂಡಗಳು ಹೊರಗೆ ಬರುತ್ತವೆ. ಆಮೇಲೆ ಅವನು ಉಸಿರನ್ನು ಒಳಗೆ ತಗೊಂಡಾಗ ಅವು ಮತ್ತೆ ಅವನ ಶರೀರವನ್ನು ಪ್ರವೇಶ ಮಾಡುತ್ತವೆ. ನಾವು ಇಂತಹ ಒಂದು ಬ್ರಹ್ಮಾಂಡದಲ್ಲಿದ್ದೀವಿ. ಈ ಮಹಾವಿಷ್ಣು ಮತ್ತೆ ಆ ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರವೇಶ ಮಾಡ್ತಾನೆ. ಅವನ ನಾಭಿಯಿಂದ ಒಂದು ಕಮಲದ ಕಾಂಡ ಬರುತ್ತೆ, ಅದರ ಮೇಲೆ ಕಮಲದ ಪುಷ್ಪ, ಆ ಪುಷ್ಪದ ಮೇಲೆ ಬ್ರಹ್ಮದೇವ. ಈಗ ಈ ಬ್ರಹ್ಮಾಂಡದಲ್ಲಿರೋ ಎಲ್ಲ ಗ್ರಹಗಳು ಕೂಡ ಈ ಕಮಲದ ಕಾಂಡದ ಮೇಲಿದೆ. ಇದರಲ್ಲಿ 3 ವಿಭಾಗಗಳಿವೆ. ನೀವು ಕೇಳಿರ್ಬೋದು ಗಾಯತ್ರಿ ಮಂತ್ರ, ಓಂ ಭೂರ್ಭುವ ಸ್ವ ಅಂದರೆ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ. ಭೂಲೋಕ ಅಂದರೆ ಈ ಭೂಮಿ, ಭುವರ್ಲೋಕ ಅಂದರೆ ಅಂತರಿಕ್ಷ, ಬಾಹ್ಯಾಕಾಶ. ಆಮೇಲೆ ಸ್ವರ್ಗಲೋಕ, ಜನಲೋಕ, ತಪಲೋಕ, ಮಹಲೋಕ ಅಂತ ಈ ರೀತಿ ಊರ್ಧ್ವ ಲೋಕಗಳಿವೆ. ಹಾಗಾಗಿ ಪುರಾತನವಾದ ವೈದಿಕ ವಿವೇಚನೆ ಏನನ್ನು ಎಲ್ಲ ಸಕಲ ಜ್ಞಾನವನ್ನು ತಿಳ್ಕೊಂಡಿದೆಯೋ ಆ ಜ್ಞಾನವನ್ನು ಆಧುನಿಕ ವಿಜ್ಞಾನಿಗಳು ಇವತ್ತು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಕೇವಲ ಆರಂಭ, ಇನ್ನೂ ಬೇಕಾದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಿದೆ. ಹರೇ ಕೃಷ್ಣ.